ವೆಲ್ಕಮ್ ಬ್ಯಾಕ್ ಟು ಯೋಗ ಸಂದೀಪ್ ಚಾನಲ್. ನಾನು ಯೋಗ ಮಾಸ್ಟರ್ ಸಂದೀಪ್ MN. ಜೊತೆಗೆ ಅಷ್ಟಾಂಗ ಯೋಗದ ಸರಣಿ ವಿಡಿಯೋಗಳಿಗೂ ನಿಮಗೆ ಪ್ರೀತಿಯ ಸ್ವಾಗತ. ಅಷ್ಟಾಂಗ ಯೋಗದ ಸರಣಿಯಲ್ಲಿ ನಾವು ಈಗಾಗಲೇ ಯಮ, ನಿಯಮ ಮತ್ತು ಆಸನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಶರೀರವನ್ನು ಹೇಗೆ ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಎಂಬುದನ್ನು ಆಸನ ನಮಗೆ ಕಲಿಸಿತ್ತು. ಇವತ್ತು ನಾವು 4ನೇ ಮೆಟ್ಟಿಲಾದ ಪ್ರಾಣಾಯಾಮಕ್ಕೆ ಕಾಲಿಡಲಿದ್ದೇವೆ. ಬಹಳಷ್ಟು ಜನ ಪ್ರಾಣಾಯಾಮ ಅಂದರೆ ಕೇವಲ ಉಸಿರಾಟದ ವ್ಯಾಯಾಮ ಅಂದುಕೊಂಡಿದ್ದಾರೆ. ಆದರೆ ಪತಂಜಲಿ ಮುನಿಗಳ ಪ್ರಕಾರ ಇದು ಕೇವಲ ಉಸಿರಾಟವಲ್ಲ, ಇದು ನಮ್ಮ ಜೀವನದ ಪ್ರಾಣಶಕ್ತಿಯನ್ನು ನಿಯಂತ್ರಿಸುವ ಒಂದು ಅದ್ಭುತವಾದಂಥ ಕಲೆ. ಈ ವಿಡಿಯೋದಲ್ಲಿ ನಾವು ಪ್ರಾಣಾಯಾಮದ ಮೂಲ ಉದ್ದೇಶ ಮತ್ತು ಅದರ ಅದ್ಭುತವಾದ ಲಾಭಗಳ ಬಗ್ಗೆ ಆಳವಾಗಿ ಚರ್ಚಿಸೋಣ. ಮೊದಲನೇದಾಗಿ ಪ್ರಾಣಾಯಾಮ ಅಂದರೇನು ಎನ್ನುವಂಥದ್ದನ್ನು ಪತಂಜಲಿ ಯೋಗ ಸೂತ್ರದಲ್ಲಿ ಪತಂಜಲಿಯವರು ಹೇಗೆ ವಿವರಿಸಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಅವರು ಹೇಳಿದ್ದಾರೆ, ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ಗತಿ ವಿಚ್ಛೇದ ಪ್ರಾಣಾಯಾಮ ಅಂತ. ಇದರ ಅರ್ಥ ಏನು ಅಂತ ನೋಡೋದಾದ್ರೆ, ಆಸನವು ಸಿದ್ಧಿಯಾದ ಮೇಲೆ ನಾವು ತೆಗೆದುಕೊಳ್ಳುವ ಉಸಿರು ಅಂದರೆ ಶ್ವಾಸ ಮತ್ತು ಬಿಡುವ ಉಸಿರಿನ ಗತಿ ಅಂದರೆ ಪ್ರಶ್ವಾಸ, ಇದನ್ನು ನಿಯಂತ್ರಿಸುವುದೇ ಅಥವಾ ನಿಲ್ಲಿಸುವುದೇ ಪ್ರಾಣಾಯಾಮ ಎನ್ನುವಂಥದ್ದು ಪತಂಜಲಿಯವರು ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ಉಸಿರಾಟವು ನಮಗೆ ಗೊತ್ತಿಲ್ಲದ ಹಾಗೆ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿರುತ್ತದೆ. ಅದನ್ನೇ ನಾವು ನಮ್ಮ ಅರಿವಿನ ಮೂಲಕ, ನಮ್ಮ ಕಾನ್ಸಿಯಸ್ ಮೂಲಕ ನಾವೇನು ಮಾಡುವಂಥದ್ದು, ನಿಯಂತ್ರಣಕ್ಕೆ ತರುವಂಥದ್ದು ಎನ್ನುವಂಥದ್ದು ಪತಂಜಲಿಯವರು ತಿಳಿಸಿಕೊಟ್ಟಿದ್ದಾರೆ. ಈಗ ಪ್ರಾಣ ಮತ್ತು ಆಯಾಮ ಪದಗಳ ಅರ್ಥ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಪ್ರಾಣ ಇದು ಕೇವಲ ಗಾಳಿಯಲ್ಲ, ನಮ್ಮ ದೇಹದ ಜೀವಶಕ್ತಿ. ನಂತರ ಆಯಾಮ ಎಂದರೆ ವಿಸ್ತರಿಸುವುದು ಅಥವಾ ನಿಯಂತ್ರಿಸುವುದು ಅಂದ ಅರ್ಥ. ಇದರ ಮೂಲ ಆಶಯ ಏನಂದರೆ, ನಮ್ಮ ಶರೀರದಲ್ಲಿರುವ ಪ್ರಾಣಶಕ್ತಿಯನ್ನು ವಿಸ್ತರಿಸಿ ಅದನ್ನು ಏಕಾಗ್ರತೆಗೆ ಬಳಸುವುದು. ಉಸಿರು ಶಾಂತವಾದರೆ ಮನಸ್ಸು ಶಾಂತವಾಗುತ್ತದೆ, ಉಸಿರು ವೇಗವಾದರೆ ಮನಸ್ಸು ಚಂಚಲವಾಗುತ್ತದೆ. ಮನಸ್ಸನ್ನ ಹಿಡಿಯಬೇಕಾದರೆ ಮೊದಲು ಉಸಿರನ್ನ ಹಿಡಿಯಬೇಕು ಎನ್ನುವಂಥದ್ದು ಪತಂಜಲಿಯವರ ಮುಖ್ಯ ಗುರಿ. ಇದರಲ್ಲಿ ನಾವು ಪ್ರಾಣಾಯಾಮದ 4 ವಿಧಗಳು ಅಂತ ನೋಡ್ತಾ ಹೋಗ್ತೇವೆ. ಪತಂಜಲಿ ಮಹರ್ಷಿಗಳು ಪ್ರಾಣಾಯಾಮದಲ್ಲಿ 4 ಮುಖ್ಯ ಸ್ಥಿತಿಗಳನ್ನು ಹೇಳುತ್ತಾರೆ. ಅವುಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲನೇದ್ದು ಬಾಹ್ಯ ವೃತ್ತಿ ಅಂತ, ಅಂದರೆ ಉಸಿರನ್ನು ಹೊರಗೆ ಬಿಟ್ಟು ನಿಲ್ಲಿಸುವುದು. ಎರಡನೆಯದ್ದು ಅಭ್ಯಂತರ ವೃತ್ತಿ ಅಂತ, ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಂಡು ನಿಲ್ಲಿಸುವುದು. ಮೂರನೆಯದಾಗಿ ಸ್ತಂಭ ವೃತ್ತಿ ಅಂತ, ಅಂದರೆ ಉಸಿರನ್ನ ಇದ್ದಕ್ಕಿದ್ದಂತೆ ಇದ್ದಲ್ಲೇ ನಿಲ್ಲಿಸುವುದು, ಕುಂಭಕ ಅಂತ ಕರಿತೀವಿ. ನಾಲ್ಕನೆಯದ್ದು ಚತುರ್ಥ ಸ್ಥಿತಿ ಅಂತ ಕರಿತೀವಿ, ಅಂದರೆ 4ನೇ ಸ್ಥಿತಿ. ಇದು ಅಭ್ಯಾಸದಿಂದ ಬರುವ ಸಹಜ ಸ್ಥಿತಿ. ಇಲ್ಲಿ ಉಸಿರಾಟವು ಅತಿ ಸೂಕ್ಷ್ಮವಾಗಿ ತಂತಾನೆ ನಿಂತಂತಾಗುತ್ತದೆ. ಇದನ್ನು ನಾವು ಚತುರ್ಥ ಅಂತ ಕರಿತೀವಿ. ನಮಗೆ ಮುಖ್ಯವಾಗಿ ಪ್ರಾಣಾಯಾಮದಿಂದ ಆಗುವಂಥ ಲಾಭಗಳು ಏನು ಎನ್ನುವಂಥದ್ದನ್ನು ನೋಡೋದಾದರೆ, ಅದನ್ನು ಸಹ ಸೂತ್ರದ ಮೂಲಕವೇ ಪತಂಜಲಿಯವರು ಹೇಳುತ್ತಾರೆ. ಅಂದರೆ ತಥಾಕ್ಷೀಯತೆ ಪ್ರಕಾಶವರಣಂ. ಏನೇಳಿ? ತಥಾಕ್ಷೀಯತೆ ಪ್ರಕಾಶವರಣಂ ಅಂದರೆ ನಮ್ಮ ಜ್ಞಾನ ಅಥವಾ ಬುದ್ಧಿಯ ಮೇಲೆ ಕವಿದಿರುವ ಜ್ಞಾನದ ಪರದೆ ಸರಿಯುತ್ತದೆ, ಮನಸ್ಸು ತಿಳಿಯಾಗುತ್ತದೆ ಅಂತ ಇದರ ಅರ್ಥ. ಮುಂದುವರೆದು ಇನ್ನೊಂದು ಸೂತ್ರದ ಮೂಲಕ ಪತಂಜಲಿಯವರು ಹೇಳ್ತಾರೆ. ಅದೇನೆಂದರೆ ಧಾರಾನುಶುಚ ಯೋಗ್ಯತಾ ಮನಸ್ಸಹ, ಅಂದರೆ ಮುಂದಿನ ಹಂತವಾದ ಧಾರಣ ಅಥವಾ ಏಕಾಗ್ರತೆಗೆ ಮನಸ್ಸು ಸಿದ್ಧವಾಗುತ್ತದೆ. ಅಂದರೆ ಪ್ರಾಣಾಯಾಮ ಮಾಡುವುದರಿಂದ ಚಂಚಲ ಮನಸ್ಸು ಒಂದು ಕಡೆ ನಿಲ್ಲಲು ಶುರು ಮಾಡುತ್ತದೆ ಎನ್ನುವಂಥದ್ದು ಈ ಸೂತ್ರದ ಅರ್ಥ. ಸ್ನೇಹಿತರೆ, ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಪ್ರಾಣಾಯಾಮ. ಇದಕ್ಕಿಂತ ಮುಂಚೆ 3 ವಿಡಿಯೋಗಳನ್ನು ಮಾಡಿದ್ದೇವೆ. ಅದು ಅಷ್ಟಾಂಗ ಯೋಗದ ಮೊದಲ 3 ಹಂತ, ಯಮ, ನಿಯಮ ಮತ್ತು ಆಸನ ಅಂತ. ಅದಾದ ಮೇಲೆ ಬರುವಂಥದ್ದೇ ಪ್ರಾಣಾಯಾಮ. ನಂತರ 5ನೇದಾಗಿ ನಾವು ನೋಡ್ತಾ ಹೋಗ್ತೇವೆ ಪ್ರತ್ಯಾಹಾರ. ಯಮ, ನಿಯಮ, ಆಸನ, ಪ್ರಾಣಾಯಾಮ. 5ನೇದಾಗಿ ಪ್ರತ್ಯಾಹಾರ. ಪ್ರತ್ಯಾಹಾರದ ವಿಡಿಯೋಗಾಗಿ ನೀವು ಆ ವಿಡಿಯೋ ನಿಮಗೆ ಬರಬೇಕೆಂದರೆ ಈಗಲೇ ನಮ್ಮ ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಂತರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ